ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಏನಂತೆ? ಧನ್ಯನು. ಹಾಗಿದ್ರೆ ಫ್ಯಾಮಿಲಿ ಬಿಗಿನ್ಸ್ ವಿತ್ ದ ಮೇಲ್ ಫಿಗರ್. ಒಂದು ಕುಟುಂಬ ಆರಂಭ ಆಗೋದು ಒಬ್ಬ ಪುರುಷನಿಂದ ಆರಂಭವಾಗ್ತದೆ. ಸತ್ಯವೇದದಲ್ಲಿ ದೇವರು ಒಂದನ್ನು ಬರೆಸಿದ್ದಾನೆ ನೋಡ್ರಿ. ಈ ವಾಕ್ಯದಲ್ಲಿ ಧನಿಕನು ಧನ್ಯನು ಅಂತ ಹೇಳಿಲ್ಲ. ನಾವಿವತ್ತು ಹೇಳ್ತಿದ್ದೀವಿ, ಅಯ್ಯೋ ಒಂದೊಂದು ಮಕ್ಳು ಹೇಳ್ತಾರೆ, ನಮ್ಮಪ್ಪ ಆ ಥರ ಭಾಳ ಶ್ರೀಮಂತರಾಗಿದ್ದರೆ ಅಂಥವ್ರ ಮನೇಲಿ ಹುಟ್ಟಿರ್ಬೇಕಾಗಿತ್ತು. ನಾವು ಇನ್ಸ್ಟಾಗ್ರಾಮ್ಗಳಲ್ಲಿ ಕೆಲವರು ಹುಡುಗರುಗಳು ಹಾಕೋದು, ಇಲ್ಲಿ ಮಿಸ್ ಆಗಿ ಇಲ್ಲಿ ಹುಟ್ಟುಬಿಟ್ಟಿದ್ದೀನಿ. ಧನಿಕನು ಧನ್ಯನು ಅಂತ ಹೇಳಲಿಲ್ಲ. ಬಲಶಾಲಿ ಸ್ಟ್ರಾಂಗೆಸ್ಟ್ ಮಸಲ್ ಪವರ್ ಇರುವಂಥವನು ಧನ್ಯನು ಅಂತ ಹೇಳಲಿಲ್ಲ. ಸಮೃದ್ಧಿಯಾಗಿರುವವನು ಧನ್ಯನು ಅಂತ ಹೇಳಲಿಲ್ಲ. ವಾಕ್ಯ ಹೇಳುತ್ತೆ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನು ಧನ್ಯನು. ದೇವರ ವಾಕ್ಯ ಒಂದನ್ನು ಸ್ಟ್ರಾಂಗ್ ಆಗಿ ಅಫರ್ಮ್ ಮಾಡಿ ಹೇಳ್ತಾ ಇದೆ. ಶುಭ ಎಲ್ಲಿದೆ? ಮೊದಲನೇದಾಗಿ ನಾವೆಲ್ಲರೂ ಒಪ್ಕೊಳ್ಳದೆ ಇದ್ರು ಗಂಡಸರುಗಳಿಗೆ ಮೊದಲನೇ ಶುಭ ಇರೋದು ಆದರ್ಶವಾದ ಪತಿಯಲ್ಲಿ. ಒಬ್ಬ ಮಾಡೆಲ್ ಹಸ್ಬೆಂಡ್. ಆ ಹಸ್ಬೆಂಡ್ನಲ್ಲಿ ಮಾತ್ರನೇ ನಿಜವಾದಂಥ ಶುಭ ಆರಂಭ ಆಗೋದು. ಆದರೆ ಮದುವೆಯ ದಿನ ನಿಜವಾದಂಥ ಗಂಡಸು ಹುಟ್ಟೋ ದಿನ. ಯು ಬಿ ಎ ಮ್ಯಾನ್, ನಾಟ್ ಬಿ ಎ ಬಾಯ್. ಹುಡುಗ ಅಲ್ಲ ನೀನು, ಮದುವೆ ಆದಂಥ ಪುರುಷ ಅನ್ನೋ ಅರಿವು, ನಿಜವಾದ ಮ್ಯಾಸ್ಕ್ಯುಲಿನ್ ಪವರ್. ನೀವು ಗಂಡಸು ಅಂತ ಹೇಳ್ತಿದ್ದೀವಲ್ಲ, ಆ ಗಂಡಸು ಅನ್ನೋವಂಥ ಪವರು, ಮ್ಯಾಸ್ಕ್ಯುಲಿನ್ ಪವರ್, ಶಕ್ತಿಯಲ್ಲಿ ಬಲಶಾಲಿ ಆದಂಥ ಬಾಡೀಸ್, ಜಿಮ್ನಲ್ಲಿರುವಂಥ ಅದೆಲ್ಲ ಮಸಲ್ ಒಳ್ಳೆಯದೇ. ಆದರೆ ಮ್ಯಾಸ್ಕ್ಯುಲಿನ್ ಪವರಲ್ಲ ಇರೋದು, ಮೊಣಕಾಲೂರೋ ಪವರಲ್ಲಿ ಇರೋದು ದೇವರ ಮಗುವಿನ ಶಕ್ತಿ. ಒಬ್ಬ ಗಂಡಸು ನಿಜವಾಗಲೂ ಯಾರಂದರೆ, ಅವನು ಮಾಡೆಲ್ ಆಗಿರ್ಬೇಕಂದ್ರೆ ಅವನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿರಲಿಕ್ಕೆ ಕಾರಣ ಅವನು ದೇವರನ್ನು ಪ್ರೀತಿಸ್ತಾನೆ. ಪ್ರೀತಿಸೋದ್ರಿಂದ ಅವನು ಫ್ಯಾಮಿಲಿಯನ್ನು ನಡೆಸಲಿಕ್ಕೆ 99.9% ಅಂತಲೂ ನಾನು ಧೈರ್ಯವಾಗಿ ಹೇಳಬಲ್ಲೆ. ಒಂದು ಕುಟುಂಬವನ್ನು ಸರಿಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಮುಖ್ಯವಾಗಿ ದೇವರಿಟ್ಟಂಥ ಜವಾಬ್ದಾರಿ ಇವತ್ತು 99.9% ಫೇಲ್ಯೂರ್ ಆಗಿರುವಂಥ ಇಂಡಿಯನ್ ಸೊಸೈಟಿ. ಆ ರೀತಿ ವಾಕ್ಯಕ್ಕೆ ಭಯಪಡುವಂಥ ಪುರುಷರುಗಳು ಚರ್ಚ್ನಲ್ಲೂ ಕಡಿಮೆ. ರೆಸ್ಪಾನ್ಸಿಬಿಲಿಟಿಯನ್ನು ಎಸ್ಕೇಪ್ ಮಾಡಿಕೊಂಡು ಹೋಗುವಂಥ ಹೇಡಿಗಳಾದಂಥ ಪುರುಷರುಗಳಾಗಿ ಇವತ್ತು ಬದುಕ್ತಾ ಇದೆ. ಜೆನ್ಸಿ ಇವತ್ತು ಹೇಳ್ತಾ ಇದೆ ಮದುವೆನೇ ಬೇಡ ಅಂತ. ಕಮಿಟ್ಮೆಂಟು, ಮಗು, ಏನೋ ಲೈಫು ಚೆನ್ನಾಗಿದ್ನಲ್ಲೋ, ಇದು ನಾವುಗಳು ಹೇಳ್ತಾ ಇರೋದು. ಆದರೆ ಅದಲ್ಲ. ನಿಜವಾಗ್ಲೂ ಸತ್ಯವೇದದಲ್ಲಿ ಗಾಡ್ ಲವ್ಸ್ ಟು ಹ್ಯಾವ್ ಎ ಫ್ಯಾಮಿಲಿ. ದೇವರಿಗೆ ತನ್ನ ಫ್ಯಾಮಿಲಿ ಅನ್ನೋದು ಭಾಳ ಭಾಳ ಇಷ್ಟ. ಹಾಗಾಗಿ ದೇವರು ತಾನು ಒಬ್ಬನೇ ಬದುಕ್ಬೋದಾಗಿತ್ತು, ತಾನು ಒಬ್ಬನೇ ಇರ್ಬೋದಾಗಿತ್ತು. ಆದಾಮನನ್ನು ಹವ್ವಳನ್ನು ಉಂಟು ಮಾಡಿದಾಗ ಅದನ್ನು ದೇವರು ಒಂದು ಫ್ಯಾಮಿಲಿ ಆಗಿ ಪರಿಗಣಿಸ್ತಾ, ಆ ಕುಟುಂಬವನ್ನು ದೇವರು ನನಗೂ ನಿನಗೂ ಕೊಡ್ತಿದ್ದಾನೆ. ಜೆಂಟ್ಸ್ ಗಮನಿಸ್ರಿ, ಗಂಡಸರೇ, ಆತನ ಮಾರ್ಗಗಳಲ್ಲಿ ನಾವು ನಡೆದರೆ ನಾವೇ ಧನ್ಯರು.